ಗೊತ್ತಿದೆ ಸೊಪ್ಪೆಲ್ಲ ಬೆಳೆಸ್ಬೇಕಾದ್ರೆ ಎಷ್ಟು ಕೆಮಿಕಲ್ ಹಾಕ್ತಾರೆ ಅಂತ. ಹೌದು. ನಾವು ಸೊಪ್ಪು ಒಳ್ಳೇದಂತ ತಿನ್ನೋದು, ಡಾಕ್ಟರ್ ಹೇಳ್ತೀವಿ, ನಾವು ಪೇಷಂಟ್ ತಿಂತಾರೆ. ಬಟ್ ಅದರ ಜೊತೆ ಬರುವಂತ ಕೆಮಿಕಲ್ಸ್ ಎಷ್ಟು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅದು ನಮ್ಗೆ ಡಾಕ್ಟರ್ಗಳಿಗೆ ಗೊತ್ತು. ಮತ್ತೆ ಇನ್ನೊಂದು ವಿಷಯ, ಡೈಲಿ ಹೋಗಿ ಗಿಡದ ಹತ್ರ ಹೋಗಿ ನೋಡ್ಬೇಕು, ಗಿಡಗಳ ಹತ್ರ ಮಾತಾಡ್ಬೇಕು, ಆಗ್ಲೇ ಗಿಡಗಳನ್ನು ಖುಷಿಯಲ್ಲಿ ಬೆಳಿತಾರೆ. ಕೇರಳದಿಂದ ಬಂದಿರೋ ಗಿಡಗಳಿದಲ್ಲ, ಅದರದ್ದು ಭಾಷೆ ನಿಮ್ಗೆ ಅರ್ಥ ಆಗ್ತದೆ, ಮಲಯಾಳಮಲ್ಲ. ಆಗ್ಲೇ ಹೇಳಿದಾಗೆ ಒಂದು ಕ್ರಾಪ್ ಕವರ್ ಬಹಳ ಮುಖ್ಯ. ಯಾಕೆಂದ್ರೆ ಯಾವ್ದೇ ಹುಳ ಬರ್ದೇ ಇರೋ ತರ ಈ ತರ ಕ್ರಾಪ್ ಕವರ್ ಹಾಕೋದು ಮುಖ್ಯ. ಮತ್ತೆ ಇನ್ನೊಂದು ಈ ಟ್ರ್ಯಾಪ್ ಹಾಕೋದು ಬಹಳ ಇಂಪಾರ್ಟೆಂಟ್. ನೋಡ್ಬೋದು ಆ ಟ್ರ್ಯಾಪ್ ಒಳಗೆ ಒಂದು ಕೇಕ್ ಇದೆ. ಸಾಂಬಾರ್ಗೆ ಆಗಲ್ಲ, ಆಗ್ಬೋದು, ಸಿನ್ಸ್ ನಾವು ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿದ್ರಿಂದ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಿಮ್ಗೆ ಕ್ಯಾಬೇಜ್ ಪಲ್ಯ ಅದೆಲ್ಲ ಮಾಡ್ಬೇಕಿದ್ರೆ ಇದ್ರದ್ದು ಇದನ್ನು ನೋಡೋದು ಎಷ್ಟು ತೆಗಿಬೇಕಾಗ್ತದೆ ಎಲೆಗಳನ್ನು. ರೈಸ್ಡ್ ಬೆಡ್ಸ್ ಅಡ್ವಾಂಟೇಜ್ ಆಗ ಹೇಳಿದಾಗೆ ಇಲ್ಲಿ ಮಳೆ ತುಂಬಾ ಇರುವಾಗ ಏನಾಗತ್ತೆ ಅಂದ್ರೆ ನೆಲದಲ್ಲೇ ಬೆಳೆಸಿದ್ರೆ ನಮ್ದು ಅದ್ರದ್ದು ಹಾಕಿರೋ ಎಲ್ಲ ಈ ಗೊಬ್ಬರ ಎಲ್ಲ ಹರಿದು ಹೋಗುತ್ತೆ ಮಳೆಗಾಲದಲ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆ ಬಂದಿದ್ದೇನೆ. ಹಿರಿಯಡ್ಕದ ಪಕ್ಕದ ಆತ್ರಾಡಿಯಲ್ಲಿದ್ದೇನೆ. ಒಂದು ಅತ್ಯಂತ ವ್ಯವಸ್ಥಿತವಾಗಿರುವಂತ ಮತ್ತು ರೇರ್ ಆಗಿ ಕೆಲವು ತರಕಾರಿಗಳು ಬೆಳೆದಿರುವಂತಹ ಒಂದು ಕೈತೋಟ. ನಾನು ನೋಡಿರೋ ಪ್ರಕಾರ ತುಂಬಾ ವಿಶೇಷ ಅನ್ಸುತ್ತೆ ಇದನ್ನು ನೋಡಿದಾಗ. ನಾನೇ ಕೆಲವು ವಿಷಯನ ಇದರಲ್ಲಿ ಫಸ್ಟ್ ಕಲಿತಿರುವಂತದ್ದು. ನೋಡಿ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಬೇಜ್ ಬೆಳೆಯುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಬೇಜ್ ಅನ್ನು ಕೂಡ ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಬ್ಲ್ಯಾಕ್ ಮೆಣಸು ಮತ್ತು ಬೇರೆ ಬೇರೆ ರೀತಿಯ ತರಕಾರಿಗಳಿದೆ ಮತ್ತು ವಿಧಾನಗಳು ಅದ್ಭುತವಾಗಿದೆ. ಸ್ಮಿತಾ ರಜನೀಶ್ ಅಂತ ಹೇಳಿ ಇಬ್ರು ಕೂಡ ಡಾಕ್ಟರ್ ವೃತ್ತಿಯ ಜೊತೆಗೆ ಫ್ರೀ ಸಮಯದಲ್ಲಿ ಅವರ ಕೈತೋಟನ ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ. ಅದರ ಟೆಕ್ನಿಕ್ಗಳೇನು, ಅದು ಹೇಗೆ ಬೆಳೆದಿದ್ದಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ತೆ, ನಾನು ಡಾಕ್ಟರ್ ಸ್ಮಿತಾ ರಜನೀಶ್ ಅಂತ. ಇವರು ನಮ್ಮ ಮನೆಯವರು, ಡಾಕ್ಟರ್ ರಜನೀಶ್ ಗಿರಿ ಅಂತ. ಇವರು SDM ಉದ್ಯಾವರ ಕಾಲೇಜಲ್ಲಿ HOD ಮತ್ತೆ ಪ್ರೊಫೆಸರ್. ಇವಳು ನನ್ನ ಮಗಳು ಕೋಯಲ್ ಅಂತ, BSc ಓದ್ತಾ ಇದ್ದಾರೆ. ಇವನು ನನ್ನ ಮಗ ವಿಪುಲ್ ಅಂತ, ಇವನು ಫಸ್ಟ್ PUC ಓದ್ತಾ ಇದ್ದಾರೆ. ಇಲ್ಲೀಗ ಈ ಬೆಡ್ ಅಲ್ಲಿ ನಾವು ಕ್ಯಾಬೇಜ್ ಬೆಳೆಸ್ತಾ ಇದ್ದೇವೆ. ಕ್ಯಾಬೇಜ್ ಒಂದು 90 ಡೇಸ್ ಇದು ಬೆಳೆ ಇದು. ಸೊ ನಮ್ಗೆ ತುಂಬಾ ಜನ ಹೇಳಿದ್ರು ಉಡುಪಿಯಲ್ಲಿ ನಿಮ್ಗೆ ಕ್ಯಾಬೇಜ್ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಟ್ ಇದು ನಾವು ಫ್ರಮ್ ದಿ ಪಾಸ್ಟ್ 8 years we have been growing this successfully. And without any chemicals, ಮತ್ತೆ ಯಾವುದು ನಾವು ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಏನು ಹಾಕುದಿಲ್ಲ. ಇದಕ್ಕೆ ಮೇನ್ ನೋಡಿ, ಈ ಕವರ್ ಒಂದಿದೆ, ಗ್ರೋ ಕವರ್ ಅಂತ ಹೇಳೋದು. ಇದು ಮೇನ್ ಹಾಕಿದ್ರೆ ಹೊರಗಡೆಯಿಂದ ಯಾವುದೇ ಪತಂಗ ಅಥವಾ ಮಾತ್ ಬಂದು ಅದರಲ್ಲಿ ಎಗ್ಗಿಡುದಿಲ್ಲ. ಎಗ್ಗಿಟ್ರೆ ಮಾತ್ರ ಅದರಲ್ಲಿ ಹುಳ ಆಗುದು. ಹುಳ ಆದ್ರೆ ಇದೆಲ್ಲ ಯಾವ್ದು ಕ್ಯಾಬೇಜ್ ಉಳಿಯೋದಿಲ್ಲ. ಫಸ್ಟ್ ಇದು ಬ್ಯಾರಿಯರ್. ಮತ್ತೆ ಬೇರೆ ಅಲ್ಲೆಲ್ಲ ನೀವು ಟ್ರಾಪ್ ಗಳು ನೋಡ್ಬೋದು. ಆ ಟ್ರಾಪ್ ಗಳಲ್ಲೂ ಇದೆಲ್ಲ ಸಿಕ್ಕಾಕೊಳ್ತದೆ ಇನ್ಸೆಕ್ಟ್ಸ್ ಎಲ್ಲ. ಸೊ ಡೈಲಿ ಇದು ಕವರ್ಡೇ ಇರೋದು. ಕೆಳಗೆಲ್ಲ ನೀವು ನೀರ್ ಹಾಕಿದ್ಮೇಲೆ ಪುನಃ ವಾಪಸ್ ಕವರ್ ಟೈಟ್ ಆಗಿ ಕವರ್ ಮಾಡಿ ಇಡ್ಬೇಕು. ಇದು 1.5-2 months ಅಲ್ಲಿ ಈ ತರ ಹೆಡ್ ಆಫ್ ದಿ ಕ್ಯಾಬೇಜ್ ಅಂತಾರೆ, ಇದು ಫಾರ್ಮ್ ಆಗೋದು. ಈ ಹೆಡ್ ಆಫ್ ದಿ ಕ್ಯಾಬೇಜ್ ಆಗ್ಲಿಕ್ಕೆ ಚಳಿ ಟೆಂಪರೇಚರ್ ಬೇಕು, ಅಂದ್ರೆ ಲೋ ಟೆಂಪರೇಚರ್ ಬೇಕು. ಬಟ್ ಕ್ಯಾಬೇಜ್ ಆಲ್ಸೋ ನೀಡ್ಸ್ ಫುಲ್ ಸನ್ಲೈಟ್. ಇಲ್ದಿದ್ರೆ ಇದು ಇದ್ರಲ್ಲಿ ಆಗುದಿಲ್ಲ, ಶೇಡ್ ಅಲ್ಲೆಲ್ಲ ಆಗುದಿಲ್ಲ. ಈಗ ಇದನ್ನ ಹಾಕಿದ್ರೆ ಸಮಸ್ಯೆ ಇಲ್ಲ, ಅದಕ್ಕೆ ಏನ್ ಹಾಕಿಲ್ಲ, ಅದ್ರೊಳಗಿಂದ ಹೋಗ್ತದೆ, ಸಣ್ಣ ಹೋಗ್ತದೆ. ಇದು ನಾನೀಗ ತೆಗಿತೇನೆ ನೋಡಿ, ಇದು ಗಟ್ಟಿ ಇದೆ, ಇದು ಕ್ಯಾಬೇಜ್. ಇದು ಅದ್ರದ್ದು ಇದೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಂಬಾರ್ಗೆ ಆಗಲ್ಲ, ಆಗ್ಬೋದು, ಸಿನ್ಸ್ ನಾವು ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿದ್ರಿಂದ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಿಮ್ಗೆ ಕ್ಯಾಬೇಜ್ ಪಲ್ಯ ಅದೆಲ್ಲ ಮಾಡ್ಬೇಕಿದ್ರೆ ಇದ್ರದ್ದು ಇದನ್ನು ನೋಡೋದು ಎಷ್ಟು ತೆಗಿಬೇಕಾಗ್ತದೆ ಎಲೆಗಳನ್ನು. ಇಷ್ಟು ಸಾಕು. ಇದು ಇರ್ಬೋದು, ಇದು ಇರ್ಬೋದು ಒಂದು 500 to 600 grams ಇರ್ತದೆ. ಇದೆಲ್ಲ ನಾವು ಈಗ ತರಕಾರಿ ಬೆಳೆಸ್ತಾ ಇರೋದು ಎಲ್ಲ ರೈಸ್ಡ್ ಬೆಡ್ ಕಾನ್ಸೆಪ್ಟ್ ಅಲ್ಲಿ, ಅಂದ್ರೆ ಏರು ಮಡಿ ತರ ಮಾಡ್ಕೊಂಡು. ಇದೆಲ್ಲ ನಾವೇ ಮಾಡಿರುವಂತದ್ದು ರೈಸ್ಡ್ ಬೆಡ್. ಇದು ಇಲ್ಲಿಂದ ಇಲ್ಲಿಗೆ ಒಂದು 15 feet ಇದೆ, ಅಗಲ ಒಂದು 3 feet ಇದೆ. ಸೊ ಕ್ಯಾಬೇಜ್ ಬೆಳೆಸ್ಬೇಕಿದ್ರೆ ಗಿಡವನ್ನು ಈಚ್ ಗಿಡ 1.5 feet ಇಂದ 2 feet ಗ್ಯಾಪ್ ಅಲ್ಲಿ ನೆಡ್ಬೇಕು. ಅಂದ್ರೆ ಇದಕ್ಕಿಂತ ಇದಕ್ಕೆ 1.5 feet ನಿಮ್ಗೆ ಬರುತ್ತೆ ಅದಕ್ಕೆ. ಹೌದು, ಯಾಕಂದ್ರೆ ಅದು ಹೀಗೆ ಗ್ರೋ ಆಗ್ತದೆ ಅಗಲಕ್ಕೆ. ನೀವು ಗ್ಯಾಪ್ ಚಿಕ್ಕದ್ ಮಾಡಿದ್ರೆ ಕ್ಯಾಬೇಜ್ ಚಿಕ್ಕದಾಗ್ತದೆ. ಸೊ ನಿಮ್ಗೆ ಕ್ಯಾಬೇಜ್ ದೊಡ್ಡದಾಗ್ಬೇಕಿದ್ರೆ 1.5 feet ಮಿನಿಮಮ್ ಇರ್ಲೇಬೇಕು.
ಆಮೇಲೆ ಹೀಗೂನು ಹಾಗೆ ಹಾ. 1.5 18 ಇಂಚಸ್ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೇಕು. ಹಾ. ಮತ್ತೆ ಇದಕ್ಕೆ ನೋಡಿ, ಈಗ ನಿಮ್ಗೆ ಕಮರ್ಷಿಯಲ್ ಆಗಿ ಸಿಗೋದು ಹ್ಮ್. ಫಸ್ಟ್ ವೀಕ್ ಇಂದಲೇ ಅವರು ಸ್ಟಾರ್ಟ್ ಮಾಡ್ತಾರೆ ಹಾ, ಸ್ಪ್ರೇ ಮಾಡ್ಲಿಕ್ಕೆ. ಹಾ. ನಮ್ಮಲ್ಲಿ ಹಾಗಿಲ್ಲ, ಫಸ್ಟ್ ಇದು ಹಾಕಿದ ತಕ್ಷಣ ಕವರ್ ಹಾಕಿ ಹಾ. ನಾವು ಎಲ್ಲ ಇದು ವರ್ಮಿ ಕಾಂಪೋಸ್ಟ್ ಮತ್ತೆ ಹಟ್ಟಿ ಗೊಬ್ಬರ ಹ್ಮ್. ಅದ್ ಹಾಕಿ ಹ್ಮ್. ನೋಡಿ, ಈ ಮಣ್ಣು ನೋಡಿ ಹೀಗೆ ಸಾಫ್ಟ್ ನೋಡಿ ಹೀಗಿರ್ತದೆ, ಇಷ್ಟು ಹೀಗಿರ್ಬೇಕು. ಹಾ. ಆಮೇಲೆ ಇದಕ್ಕೆ ಕ್ಯಾಬೇಜ್ ಇಸ್ ಅ ಹೆವಿ ಫೀಡರ್ ಅಂದ್ರೆ ಇದಕ್ಕೆ ಜಾಸ್ತಿ ನಿಮ್ಗೆ ಕಾಂಪೋಸ್ಟ್ ಎಲ್ಲ ಬೇಕು. ಗೊಬ್ಬರ ಎಲ್ಲ ಬೇಕಾಗ್ತದೆ. ಕ್ಯಾಬೇಜ್, ಟೊಮ್ಯಾಟೊ ಎಲ್ಲ ಮತ್ತೆ ಈ ಇದು ಕುಂಬಳಕಾಯಿ, ಸಿಹಿಗುಂಬಳ, ಹ್ಮ್. ಅದಕ್ಕೆ ನೀವು ಜಾಸ್ತಿ ಗೊಬ್ಬರ ಹಾಕ್ಬೇಕಾಗ್ತದೆ. ಜಾಸ್ತಿ ಅಂದ್ರೆ 1 in 15 days ಹಾಕ್ಬೇಕು. ನಾವ್ ಇದಕ್ಕೆ 1 in 15 days ಹಟ್ಟಿ ಗೊಬ್ಬರ ಹ್ಮ್. ಮತ್ತೆ ಜೀವಾಮೃತ, ಇಲ್ಲೇ ಮಾಡಿರುವಂತ ಜೀವಾಮೃತ ಹ್ಮ್. ಇದೆಲ್ಲ ಹಾಕ್ತೇವೆ. ಇದು ಕಪ್ಪು ಗಾಂಧಾರಿ ಮೆಣಸು ಅಂತ ಹಾ. ನೋಡಿ, ಕಲರ್ ಎಲ್ಲ ಕಪ್ಪಿದೆ. ಹಾ. ಗಾಂಧಾರಿ ಮೆಣಸೆ, ಬಟ್ ಕಲರ್ ಕಪ್ಪಾಗಿ ಬರ್ತದೆ. ಹಾ. ಇದು ತುಂಬಾ ರುಚಿ ಇರ್ತದೆ ಅಲ್ವಾ? ಚಟ್ನಿಗೆಲ್ಲ ಹಾಕ್ಲಿಕ್ಕೆ. ಹಣ್ಣಾದಾಗ ಕೆಂಪಾಗತ್ತಲ್ಲ. ಹಣ್ಣಾದಾಗ ನೋಡಿ ಇಲ್ಲಿದೆ. ನೋಡಿ ಸ್ನೇಹಿತರೆ, ಪ್ರತಿದಿನ ಕೃಷಿಯಲ್ಲಿ ಕಲೀಲಿಕ್ಕೆ ಇದೆ ಅಂತ ಅನ್ನೋದಕ್ಕೆ ಉದಾಹರಣೆ ಇದು. ನಾನು ಈ ರೀತಿ ಇದು ನೇರಳೆ ಕಲರ್ ಇದು ನೋಡಿದೆ ನಾನು, ಆದ್ರೆ ಇದು ಗಾಂಧಾರಿ ಅಲ್ಲ. ಗಾಂಧಾರಿ. ಓ, ಇದೇನು ಮುಂದಕ್ಕೆ ಹೋಗ್ತಾ ಇಲ್ಲಲ್ಲ ಕುಂಬಳಕಾಯಿ ಇದು? ಅಲ್ಲ, ಇದು ಜುಕಿನಿ ಅಂತ ಹೇಳುದು. ದಿಸ್ ಇಸ್ ಇದು ಎಕ್ಸಾಟಿಕ್ ವೆಜಿಟೇಬಲ್. ಹಾ. ನೀವೀಗ ನೋಡಿರ್ಬೋದು ಈ 5 star ಹೋಟ್ಲಲ್ಲೆಲ್ಲ ಹಾ. ಸೂಪಿಗೆಲ್ಲ ಹಾಕ್ತಾರೆ ಜುಕಿನಿ ಎಲ್ಲ. ಹೌದೌದು. ಮತ್ತೆ ಇದು ಅದ್ರದ್ದೇ ಗಿಡ. ಹಾ. ನೋಡಿ, ಇಲ್ಲಿ ಅದ್ರದ್ದು ಹೂ ಇದೆ. ನೋಡು, ಅದು ಈಗ ಅದ್ರ ಕೆಳಗಡೆ ಇರೋದು ಅದ್ರದ್ದೇ ಇದು ಕಾಯಿ. ಹೌದು, ಕಾಯಿ ಇನ್ನು ಉದ್ದ ಆಗತ್ತೆ. ಇನ್ನು ಉದ್ದ ಆಗ್ತದೆ. ಎಷ್ಟು ದಿನ ಆಗತ್ತೆ ಅದು ಫುಲ್ ಉದ್ದ ಆಗ್ಬೇಕಾದ್ರೆ? 3 ದಿನದಲ್ಲ ಅದು ತುಂಬಾ ಉದ್ದ ಆಗ್ತದೆ. ಹೌದಾ? ಹೌದು. ಅದು ಮತ್ತೆ ನಿಮ್ಗೆ ಅದು ಒಂದು 10 inches ಆಗುವಾಗ, 8 to 10 inches ಆಗುವಾಗ ತೆಗಿಬೇಕು. ಇದೆಲ್ಲ ಅದೇ ಗಿಡಗಳು. ಅದೇ ಗಿಡಗಳು. ಇದೆಲ್ಲ ಕಾಲಿಫ್ಲವರ್. ಕಾಲಿಫ್ಲವರ್ ಆಗಿದೆ ಅಲ್ಲ ಇಲ್ಲಿ? ಕಾಲಿಫ್ಲವರ್ ಅಲ್ಲೇ ಆಗಿದೆ. ಇದು ನೋಡಿ, ಇದು ಪಕ್ಚಾಯ್ ಅಂತ. ಹಾ. ಇಲ್ಲೆಲ್ಲ ಇತ್ತು, ಹಾ. ನಾನು ತೆಗ್ದೆ. ಹ್ಮ್. ಇದು ಪಕ್ಚಾಯ್, ಇದನ್ನು ಎಕ್ಸಾಟಿಕ್ ವೆಜಿಟೇಬಲ್. ಹಾ. ಇದು ನಿಮ್ಗೆ ತುಂಬಾ ಬೇಗ ಬರ್ತದೆ. ಅಂದ್ರೆ ಒಂದು 1 month ಅಲ್ಲಿ ನಿಮ್ಗೆ ಚಿಕ್ಕದು ಅದು ತೆಗಿಬಹುದು, ಪಾಲಕ್ ತರ ಯೂಸ್ ಮಾಡ್ಬೋದು. ಇದು ಬಟರ್ ನಟ್ ಸ್ಕ್ವಾಶ್ ಅಂತ ನೋಡಿ. ಹ್ಮ್. ಇದು ಇಷ್ಟೇ ಸೈಜ್ ಆಗೋದು. ನೋಡಿ, ಇಲ್ಲಿ ಇನ್ನೊಂದಿದೆ ಬಟರ್ ನಟ್ ಸ್ಕ್ವಾಶ್. ಹ್ಮ್. ಇದು ಆಕ್ಚುಲಿ ಇಲ್ಲಿ ಯಾರು ಬೆಳೆಯುವುದಿಲ್ಲ. ಹಾ. ಇದು ನಾನೊಂದ್ಸಲ ಕೇರಳದೊಂದು ವಿಡಿಯೋ ನೋಡಿದೆ. ಕೇರಳದಲ್ಲಿ ಒಬ್ಬ ಫಾರ್ಮರ್ ಫುಲ್ ಇಡೀ ಗದ್ದೆ ಇದೇ ಹಾಕಿದ್ದು. ಸೊ ಹಾಗಾಗಿ ಅಲ್ಲಿ ಬೆಳೆಸಿದ್ರೆ ಇಲ್ಲೂ ಬೆಳೆಸಬಹುದು ಅಂತ ಹಾ. ನಾನಿದೆ ಹಾಕಿದ್ದು. ಇದು ತುಂಬಾ ಅಂದ್ರೆ ಈಗ ಸ್ಮಾಲ್ ಫ್ಯಾಮಿಲಿಗೆ ಹಾ. ಒಂದ್ಸಲ ಕಟ್ ಮಾಡಿದ್ರೆ ಫುಲ್ ಸರಿಯಾಗುತ್ತೆ. ಯೂಸ್ ಮಾಡಬಹುದು ಅದನ್ನೆಲ್ಲ. ಇದು ನೋಡಿ, ಇದು ಅವರೆಕಾಯಿ. ತುಂಬಾ ಆಗತ್ತಲ್ಲ ಇದು? ಹೌದು, ತುಂಬಾ ಆಗ್ತದೆ. ಇದರಲ್ಲಿ 10 ಇದೆ. ಈಗ ನೀವು ಇಲ್ಲಿ ಒಂದು ಪೋರ್ಷನ್ ಕೈ ತೋಟ ನೋಡಿದೀರಾ. ಹ್ಮ್. ಈಗ ಬನ್ನಿ, ನಾನು ಇನ್ನೊಂದು ತೋರಿಸ್ತೀನಿ. ಬೇರೆ ಬೇರೆ ಸೆಟಪ್ ಮಾಡ್ಕೊಂಡಿದ್ದಾರೆ. ಹೌದು, ನಾವು 2 ಭಾಗ ಮಾಡಿದ್ದು ಯಾಕೆ ಅಂದ್ರೆ, ಹಾ. ಒಂದು ಈ ಹುಳ ಅದೆಲ್ಲ ಹ್ಮ್. ಹತ್ರ ಹಾಕಿದ್ರೆ ಹ್ಮ್. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗೋ ಚಾನ್ಸ್ ಇರತ್ತೆ. ಹಾ. ಹಾಗಾಗಿ ನಾವು 2 ಭಾಗ ಮಾಡಿ, ಹಾ. ಮತ್ತೆ ಈ ತರ ನೋಡಿರ್ಬೋದು ನೀವು. ನೋಡಿ, ಇಲ್ಲಿ ಹಾ. ಪೀಕಾಕ್ ಹಾವಳಿ ಜಾಸ್ತಿ. ಹಾ, ಹಾಗಾಗಿ ನಾವು ನವಿಲು ಇರೋ ಕಾರಣ ಈ ತರ ನೆಟ್ ಹಾಕಿದೀವಿ. ಹಾ. ಆದ್ರೂ ಕೆಲವು ಸತಿ ಮೇಲಿಂದ ಬರುತ್ತೆ, ಹಾ. ಬಟ್ ಆದ್ರೂ ಎಷ್ಟೋ ನಮ್ಗಿದು ಕಡಿಮೆ ಆಗಿದೆ. ಈಗ ಇದು ಮಾಗಳಿ ಶುಂಠಿ ಅಂತೀವಿ. ಹ್ಮ್. ನಿಮ್ಗೆ ಗೊತ್ತಿರ್ಬೋದು, ಮಾವಿನ ಶುಂಠಿ. ಮಾವಿನ ಶುಂಠಿ ಅಂತಾನು ಹೇಳ್ತೀವಿ. ಹಾ. ಇದು ಉಪ್ಪಿನಕಾಯಿಗೆ ಹಾಕ್ಬೋದು, ಹಾ. ಮತ್ತೆ ಅಡಿಗೆಗೆ ಹಾಕ್ಬೋದು ಎಲ್ಲ. ಹಾ. ಇದು ನಾವು ಗ್ರೋ ಬ್ಯಾಗ್ ಅಲ್ಲಿ ಯಾಕೆ ಹಾಕಿರೋದು ಅಂದ್ರೆ, ನೆಲದಲ್ಲಿ ಹಾಕಿದ್ರೆ ತುಂಬಾ ಆಗ್ಬಿಡತ್ತೆ. ಹೌದು. ಇದು ನಮ್ಮ ಬೇರೆ ಶುಂಠಿ ತರ ಹಾ. ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಹೌದು. ಹಾಗಾಗಿ ಏನಾಗುತ್ತೆ, ಕೊನೆಗೆ ಏನ್ ಮಾಡೋದು ಅದು ಅಂತಾನೆ ಅರ್ಥ ಆಗೋದಿಲ್ಲ. ಹ್ಮ್. ಹಾಗಾಗಿ ನಾವು ಗ್ರೋ ಬ್ಯಾಗ್ ಅಲ್ಲಿ ಹಾಕಿರೋ ಕಾರಣ ನಮ್ಗೆ ಲಿಮಿಟೆಡ್ ಆಗಿ ಎಷ್ಟು ಬೇಕು ಅಷ್ಟು ಸಿಗತ್ತೆ. ನಾವ್ ಇದನ್ನ ಚಟ್ನಿಗೆ, ಉಪ್ಪಿನಕಾಯಿಗೆ ಎಲ್ಲ ಉಪಯೋಗಿಸ್ತೀವಿ. ತುಂಬಾ ಸ್ಟ್ರಾಂಗ್ ಪರಿಮಳ, ಮತ್ತೆ ಆಯುರ್ವೇದಿಕ್ ಅಲ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಪದಾರ್ಥ ಇದು. ಹಾ. ಬಿಳಿ ಹಾಗಲಕಾಯಿ. ಇಲ್ಲಿ ನೋಡಿರ್ಬೋದು ನೀವು, ಊರಿನ ಹಾಗಲಕಾಯಿ. ಊರಿನ ಹಾಗಲಕಾಯಿ. ಇಲ್ಲಿ ನಾವು ಇದೆಲ್ಲ ಚಪ್ಪರ ನಾವೇ ಮಾಡಿರೋದು. ಈ ಚಪ್ರ ನೆಟ್, ಫಿಶಿಂಗ್ ನೆಟ್ ಕಟ್ಟಿರೋ ಕಾರಣ ಏನಾಗತ್ತೆ, ಗಿಡಗಳಿಗೆ ಹಬ್ಲಿಕ್ಕೂ ಚೆನ್ನಾಗತ್ತೆ. ಮತ್ತೆ ಅಡಿಯಲ್ಲಿ ನಮ್ಗೆ ಓಡಾಡ್ಲಿಕ್ಕೆ ಸಾಕಷ್ಟು ಜಾಗ ಸಿಗತ್ತೆ. ಇಲ್ಲಾಂದ್ರೆ ಏನಾಗತ್ತೆ, ನಾವು ಬಗ್ಗಿ ಓಡಾಡ್ಬೇಕು, ಆರಾಮಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ, ಎತ್ತರದಲ್ಲಿ ಹಾಕಿದೀವಿ. ಹಾಗಾಗಿ ಮಧ್ಯ ಕೆಳಗೆ ಹೋಗಿ ನಮ್ಮ ಕೆಲಸ ಮಾಡ್ಬೋದು. ಮತ್ತೆ ಹಾವು ಗೀವು ಯಾವುದೇ ತರದ ಹೆದರಿಕೆನೂ ಇರೋದಿಲ್ಲ. ಇದು ಸ್ವೀಟ್ ಕಾರ್ನ್. ಇದು ನೋಡಿರ್ಬೋದು, ಅದೇ ತರದ್ ರೈಸ್ಡ್ ಬೆಡ್ ಮಾಡಿದೀವಿ. ಕಾಂಕ್ರೀಟ್ ಬ್ಲಾಕ್ಸ್ ಎಲ್ಲ ಹಾಕಿ ಕೆಳಗೆ ನಾವು ಕೋಕೋ ಪಿಟ್ ಎಲ್ಲ ಹಾಕಿರ್ತೀವಿ. ಹಾಗಾಗಿ ಅದು ಗಟ್ಟಿ ಆಗೋದಿಲ್ಲ. ಈ ರೈಸ್ಡ್ ಬೆಡ್ಸ್ ಅಡ್ವಾಂಟೇಜ್ ಆಗ ಹೇಳಿದಾಗೆ, ಇಲ್ಲಿ ಮಳೆ ತುಂಬಾ ಇರುವಾಗ ಏನಾಗತ್ತೆ ಅಂದ್ರೆ, ನೆಲದಲ್ಲೇ ಬೆಳೆಸಿದ್ರೆ ನಮ್ದು ಅದ್ರದ್ದು ಹಾಕಿರೋ ಎಲ್ಲ ಈ ಗೊಬ್ಬರ ಎಲ್ಲ ಹರಿದೋಗತ್ತೆ ಮಳೆಗಾಲದಲ್ಲಿ. ಅಂದ್ರೆ ಮಳೆಗಾಲ ಮುಗಿಯೋಷ್ಟೊತ್ತಿಗೆ 3 ತಿಂಗಳಾದ್ಮೇಲೆ ಪುನಃ ನಾವೆಲ್ಲ ಹಾಕಿ ಅಷ್ಟೇ ಶ್ರಮ ಮಾಡ್ಬೇಕಾಗತ್ತೆ. ರೈಸ್ಡ್ ಬೆಡ್ ಮಾಡಿ ನಾವೇನ್ ಮಾಡ್ತೀವಿ, ಮಳೆಗಾಲ ಬರುವಾಗ ಇದನ್ನ ಬ್ಲಾಕ್
ಮ್ಯಾಟ್ ಅಲ್ಲಿ ಹ್ಮ್. ಶೀಟ್ ಅಲ್ಲಿ ಕವರ್ ಮಾಡ್ಬಿಡ್ತೀವಿ. ಹಾಗಾಗಿ ಅದ್ರಲ್ಲಿ ಹುಲ್ಲು ಬೆಳೆಯೋದಿಲ್ಲ. ಓ. ಮಳೆ ಆದ ತಕ್ಷಣ ನಾವು ಗೊಬ್ಬರ ಬೆಳೆ ಹಂಗೆ ಇರೋದು. ಬೆಳೆಸ್ಲಿಕ್ಕೆ ಶುರು ಮಾಡಬಹುದು. Correct. ಇದು ಸ್ವೀಟ್ ಕಾರ್ನ್. ನಮ್ಮ ಮನೇಲಿ ನಮ್ಗೆಲ್ರಿಗೂ ಬಹಳ ಇಷ್ಟವಾದ ಒಂದು ಸ್ವೀಟ್ ಕಾರ್ನ್ ಇದು. ಹಾಗಾಗಿ ಇದು ಸ್ವೀಟ್ ಕಾರ್ನ್ ಬೆಳೆಸಿದೀವಿ. ಹಾ. ಇದು ಗಂಡು ಹೂ, ಇಲ್ಲಿ ಹೆಣ್ಣು ಹೂ. ನಾವು ಸ್ವಲ್ಪ ಹೀಗೆ ಮಧ್ಯ ಮಧ್ಯ ಮಾಡ್ತಾ ಇದ್ರೆ ಹಾ. ಅದು ಪಾಲಿನೇಟ್ ಆಗತ್ತೆ. ಅಲ್ಲ. ಪಾಲಿನೇಟ್ ಆಗಿ ಹಾ. ಒಳ್ಳೆ ನಮ್ಗೆ ಇಲ್ಲಿ ಹಾ. ಸ್ವೀಟ್ ಕಾರ್ನ್ ಸಿಗತ್ತೆ. ಮನೆಯವರು ಒಳ್ಳೆ ಸ್ವೀಟ್ ಕಾರ್ನ್ ಅಡಿಗೆ ಮಾಡೋ ಕಾರಣ ಹಾ. ನಮಗೆ ಬಹಳ ಖುಷಿಯಾದ ಒಂದು ಐಟಮ್ ಇದು. ಮತ್ತೆ ಇದು ಸ್ವೀಟ್ ಪಂಪ್ಕಿನ್, ಹಾ. ಒಂದು ಬೇರೆ ವೆರೈಟಿ ಇದು. ಹಾಗಾಗಿ ತಂದು ಪ್ರಯತ್ನ ಮಾಡ್ತಾ ಇದೀವಿ, ನೋಡುವ ಹೇಗಾಗತ್ತೆ ಅಂತ. ಹಾ. ಹಾಗೆ ಒಂದು ಬೆಳೆಸಿದ್ವಿ. ಹಾ. ಅಲ್ಲಿ ಸ್ಮಿತಾ ಅವ್ರು ತೋರಿಸಿದ್ರು ನಿಮ್ಗೆ ಗಾಂಧಾರಿ ಮೆಣಸಿನಕಾಯಿ. ಹಾ. ಇದು Black. ನಾರ್ಮಲ್. ಹೌದು. ಇದೆಲ್ಲ ಕಡೆ ಸಿಗುವಂತದ್ದು. ಹಾ. ಅದು ಸ್ಪೆಷಲ್ ಕಪ್ಪು ವೆರೈಟಿ. ಇದು ನಾರ್ಮಲ್ ವೆರೈಟಿ. ಕರೆಕ್ಟ್. ಈಗ ಇದೊಂದು ಮಣ್ಣು ಬಾರಿ ವಿಶೇಷ ಕಾಣ್ತಿದೆ. ಯಾವ ಮಣ್ಣು ಇದು? ಇದು ನಮ್ಮ ಹಿರಿಯಡಕ ಹತ್ರ ಹ್ಮ್. ಈ ನದಿ ಪಕ್ಕ. ಹಾ. ನದಿ ಹರಿದು ಏನಾಗತ್ತೆ, ಮರ ಕೊಂಬೆ ಇದೆಲ್ಲ ಹಾ. ಕೊಳ್ತು ಮಣ್ಣು ಜೊತೆ ಸೇರಿ ಹಾ. ತುಂಬಾ ಫಲವತ್ತಾದ ಮಣ್ಣು ಅದು. ಹಾ. So ಆ ಮಣ್ಣು ಮತ್ತೆ ಸಾಫ್ಟ್ ಗಟ್ಟಿ ಆಗೋದಿಲ್ಲ ಬೇಗ. ಹಾ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಮಳೆಗಾಲ ಆದ ತಕ್ಷಣಗೆ ಹ್ಮ್. ಅದ್ ಸ್ವಲ್ಪ ತರಿಸ್ತೀವಿ. ಹ್ಮ್. ತರಿಸಿ ನಮ್ಮ ಮಣ್ಣು ಕೋಕೋಪಿಟ್ ಜೊತೆ ಎಲ್ಲ ಸೇರಿಸ್ತೀವಿ. ಓ. ಹಾಗಾಗಿ ಅಡ್ವಾಂಟೇಜ್ ಏನು ಅಂದ್ರೆ ತುಂಬಾ ಸಾಫ್ಟ್ ಇರುತ್ತೆ, ಪೋರಸ್ ಅದು. ಅಲ್ಲ. ಹಾಗಾಗಿ ಒಂದು ಬೆಳೆ ಆಗುವಾಗ ಗಟ್ಟಿ ಆಗೋದಿಲ್ಲ. ಹಾಗಾಗಿ ಅದು ನಮ್ಗೆ ತುಂಬಾ ಅಡ್ವಾಂಟೇಜ್. ಹಾ. ಮತ್ತೆ ತುಂಬಾ ಫಲವತ್ತಲ್ಲ. ಅಲ್ವಾ? ಸುಮ್ನೆ ಏನೇನೋ ಗೊಬ್ಬರ ಹಾಕೋದ್ಕಿಂತ ಕರೆಕ್ಟ್. ಬಹಳ ಉಪಯೋಗ ಅಂತದ್ದು. ಇದು ಇನ್ನೊಂದು ಹಾ. ಹಾಫ್ ಬ್ಲಾಕ್ ಹಾಫ್ ಗ್ರೀನ್ ವೆರೈಟಿ ಮೆಣಸಿನಕಾಯಿ. ಈಗ ಇದು ಮುಗ್ದಿದೆ, ಇನ್ ಬರ್ಬೇಕಷ್ಟೇ. ಹಾ. ಬಹಳ ಚಂದ ಇದು. ಹಾ. ಮೆಣಸಿನಕಾಯಿ ಅರ್ಧ ಕಪ್ಪು ಅರ್ಧ ಹಸಿರು ಒಂದರಲ್ಲಿ. ಒಂದ್ರಲ್ಲೇ. ಹಾಗಾಗಿ ಇದೊಂದು ನೋಡ್ಲಿಕ್ಕೆ ಹಾ. ಬಹಳ ಚಂದ. ಎಲ್ಲ ನಾವು ಬರೀ ಬೆಳೆಸ್ಲಿಕ್ಕಲ್ಲ, ಕೆಲವೊಂದು ನೋಡ್ಲಿಕ್ಕೂ ಚಂದಾಗಿ ಖುಷಿ ಆಗತ್ತೆ. ಅದಕ್ಕೆ ಒಂದು ಬೆಳೆಸಿರೋದು. ಇದರ ಜೊತೆ ಇನ್ನೊಂದು ಗಿಡನೂ ಇತ್ತು. ಈಗ ಕೃಷಿ, ಸಾವಯವ ಕೃಷಿ ಮಾಡುವಾಗ ಹ್ಮ್. ತುಂಬಾ ನಮ್ಗೆ ಕೇಳ್ತಾರೆ, ನೀವು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಎಲ್ಲ ಹಾಕ್ದೆ ಹೇಗ್ ಮಾಡ್ತೀರಾ ಅಂತ. ಹ್ಮ್. ಆಗ್ಲೇ ಹೇಳಿದಾಗೆ ಒಂದು ಕ್ರಾಪ್ ಕವರ್ ಬಹಳ ಮುಖ್ಯ. ಯಾಕೆಂದ್ರೆ ಯಾವ್ದೇ ಹುಳ ಬರ್ದೇ ಇರೋ ತರ ಹ್ಮ್. ಈ ತರ ಕ್ರಾಪ್ ಕವರ್ ಹಾಕೋದು ಮುಖ್ಯ. ಹ್ಮ್. ಮತ್ತೆ ಇನ್ನೊಂದು ಈ ಟ್ರ್ಯಾಪ್ ಹಾಕೋದು ಬಹಳ ಇಂಪಾರ್ಟೆಂಟ್. ನೀವು ಹೌದು. ನೋಡ್ಬೋದು ಆ ಟ್ರ್ಯಾಪ್ ಒಳಗೆ ಒಂದು ಕೇಕ್ ಇದೆ. ಹಾ. ಆ ಕೇಕ್ ಅಲ್ಲಿ ಫಿರೋಮೋನ್ಸ್ ಅಂತ ಇರುತ್ತೆ, ಅಂದ್ರೆ ಒಂದು ಸೆಂಟ್. ಹಾ. ಆ ಸೆಂಟ್ ಹುಳಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಹಾ. ಆ ಹುಳಗಳು ಬಂದ್ ಏನಾಗತ್ತೆ, ಇದ್ರೊಳಗೆ ಸಿಕ್ಕಾಕೊಳ್ಳುತ್ತೆ. ಸ್ವಲ್ಪ ಓಪನ್ ಮಾಡಿ ಸರ್, ತೆಗಿಲಿಕ್ಕೆ ಆಗ್ತಾನೆ ಅದು. ಬೀಳ್ಬಾರ್ದು, ಕೀಟಗಳನ್ನು ತೋರಿಸುತ್ತೆ. ನೋಡು, ಸ್ವಲ್ಪ ಕೆಳಗಡೆ ನೋಡಿ ಸ್ನೇಹಿತರೆ, ಇದರಲ್ಲಿ ಎರಡು ವೆರೈಟಿ ಇದೆಯಲ್ಲ ನೋಡಿ, ಹಸಿರಲ್ಲ ಹುಳ ಟೈಪ್ ಅಲ್ಲಿ ಇದೆ. ಅದ್ರ ಜೊತೆ ಇದು ಕೇಕ್ ಅಲ್ಲ? ಹೌದು. ಈಗ ಇದು ಹಾ. ಏನಾಗತ್ತೆ ಅಂದ್ರೆ, ಈ ನೋಡಿರ್ಬೋದು ನಿಮ್ಗೆ ಇಲ್ಲೇ ನೋಡಿ ಹಾಗಲ್ಕಾಯಿ ಇದೆ. ಹಾ. ಅದು ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಅದ್ರೊಳಗೆ ಮೊಟ್ಟೆ ಇಟ್ರೆ ಹಾ. ಅಲ್ಲೇ ತೂತಾಗತ್ತೆ. ಅಲ್ಲೇ ತೂತು. ಹೌದು. ಹಾಗಾಗಿ ನಮ್ಗೆ ಆಮೇಲೆ ಏನಾಗತ್ತೆ, ಅದು ಕಾಯಿ ಹಾಳಾಗತ್ತೆ. ಹಾ. ಹಾಗಾಗಿ ನಾವು ಹ್ಮ್. ಸಾವಯವದಲ್ಲಿ ಇದೆಲ್ಲ ಮುಖ್ಯ. ಹಾ. ಈ ಸ್ಪ್ರೇ ಮಾಡೋದಲ್ಲ, ಸ್ಪ್ರೇ ಮಾಡಿದ್ರೆ ಒಂದಿನ 2 ದಿನಕ್ಕಾಗಬಹುದು, ಹಾ. ಪುನಃ ಸ್ಪ್ರೇ ಮಾಡ್ಬೇಕಾಗುತ್ತೆ. ಹೌದೌದು. ಇಂಥದ್ದಲ್ಲ, ನೀವು ನೋಡ್ಬೋದು ಸುಮಾರು ಕಡೆ ನಾವು ಹಾಕಿದ್ವಿ. ಪ್ಲಸ್ ಈ ತರದ್ದು ಈ ಶೀಟು ಹಾಕಿದೀವಿ ಅಂಟ್ಕೊಳಕ್ಕೆ, ಗಮ್ ಶೀಟ್. ಹುಳಗಳು ಅಂಟ್ಕೊಳತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಹುಳಗಳು ಸಂಖ್ಯೆ ಕಡಿಮೆ ಮಾಡ್ಬೇಕೆ ಹೊರತು ಸುಮ್ನೆ ಸ್ಪ್ರೇ ಮಾಡಿ ಹಾ. ಹುಳ ಹೋಗತ್ತೆ, ನಮ್ಮ ಆರೋಗ್ಯನು ಹಾಳು ಮಾಡ್ಕೊಳ್ತೀವಿ. ಮಾಡ್ಕೊಳ್ಳಿ. ಇದು ಒಂದು ಬಹಳ ವಿಶೇಷವಾದ ಒಂದು ಇದು. ನೋಡಿದ್ರೆ ಇದು ಹಾ. ಗೊಂಚಲು ಹೀರೆ ಅಂತ. ಹಾ. ಇಲ್ಲಿ ನೋಡ್ಬೋದು, ಅಲ್ಲಿ ನೋಡ್ಬೋದು. ಗೊಂಚಲು ದ್ರಾಕ್ಷಿನ ತುಂಬಾ ಜನ ನೋಡಿದ್ದಾರೆ ಅಲ್ವಾ? ಹಾಗೆ ನಮ್ಗೆ ಇದೊಂದು ತೋರ್ಸ್ಲಿಕ್ಕೆ ಬಹಳ ಖುಷಿ ಬಂದವರಿಗೆ. ಗೊಂಚಲು ಹೀರೆ ಅಂತ. ಇದೆಲ್ಲ ಗೊಂಚಲಾಗಿ ಹಾ. ಹೀರೆ ಬೆಳೆಯುವಂತದ್ದು. ಇಲ್ಲಿ ಚೆನ್ನಾಗಿದೆಲ್ಲ, ನೋಡ್ಬೋದು. ಸಣ್ಣ 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 ಸಣ್ಣದಾಗಿ ನಮ್ಗೆ ಪದಾರ್ಥ ಆಗಿದೆ. ಇದಕ್ಕೆ ಚಿಕ್ಕ ಫ್ಯಾಮಿಲಿಗಳಿಗೆ Correct. ಸಣ್ಣ ಹೀರೆ. ಆ ಕಡೆ ಇನ್ನೊಂದು ತೋರಿಸ್ತೇನೆ ದೊಡ್ಡದು. ಅಲ್ಲ, ಇದಕ್ಕೆ ಹೆಚ್ಚು ಟೈಮ್ ಆಗಿಲ್ಲ ಅನ್ಸುತ್ತೆ ಈ ಗಿಡಕ್ಕೆ. ಹೌದು, ಇನ್ನು ಅಲ್ವಾ? ಆಗಬೇಕು. ಈಗ ಮಳೆಗಾಲ ಮುಗ್ದು ಹಾಕಿರೋದು, ಈಗ ಒಂದ್ 2 ತಿಂಗಳಾಗಿದೆ. ಅಷ್ಟು ಬೇಗ ಎಷ್ಟು ಬಂದಿದೆ ನೋಡಿ. ಹಾಗೆ ಪ್ರಾರಂಭ ಆಯ್ತಲ್ಲ. ಹಾ. ಗ್ರೋ ಬ್ಯಾಗ್ ಅದೇ ಮಣ್ಣು ಹಾಕಿದಿರಿ? ಗ್ರೋ ಬ್ಯಾಗ್ ಅದೇ ನಾನು ಆಗಿದೆ ಹೇಳಿದ ಮಣ್ಣು. ಇದು ಟೊಮೆಟೊ ಗಿಡಗಳು. ಚೆರಿ ಟೊಮೆಟೊ ಇದು? ಇದು ಚೆರಿ ಟೊಮೆಟೊ ಆ ಕಡೆ ನೋಡಿದ್ರಿ. ಹಾ. ಇದು ಇನ್ನೊಂದು ವೆರೈಟಿ. ಸೂಪರ್ ಇದೆಲ್ಲ. ಹೌದು. ಇದು ಸೋರೆನಾ? ಹಾ. ಇದು ಸೋರೆ. ಇದು ಹೌದು. ವೆರಿಗೇಟೆಡ್ ಹರಿವೆ ಅಲ್ಲ? ಹರಿವೆ. ಹಾ. ಇದು ಆವಾಗ ತೋರಿಸಿದ ಹಾಗೆ ಜುಕಿನಿ. ಹಾ. ನೋಡಿ ನೋಡಿದಾಗ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಇದೆ ನೋಡಿ. ನೀವು ಎಲೆ ನೋಡ್ಬೋದು ನೋಡಿ, ಒಂದು ತೂತಿಲ್ಲ ಇದ್ರಲ್ಲಿ. ಹಾ. ಇದ್ರಲ್ಲಿ ಯಾವುದೇ ತರದ್ ನಾವು ಸ್ಪ್ರೇನೇ ಮಾಡಿಲ್ಲ. ಹಾ, ಹಾ, ಹಾ. ಈ ಕ್ರಾಪ್ ಕವರ್ ಹಾಕಿ ಕವರ್ ಮಾಡೋ ಕಾರಣ ಹಾ. ಎಲೆ ಗಿಡಗಳು ನೋಡಿ ಹಾ. ಬಹಳ ಚೆನ್ನಾಗಿ ಬರುತ್ತೆ. ಮತ್ತೆ ಎಷ್ಟು ಟೆಂಪರೇಚರ್ ಬೇಕು ಅಷ್ಟೇ ಟೆಂಪರೇಚರ್ ಅದ್ರ ಮೇಲೆ ಬೀಳತ್ತೆ. ಹಾ, ಹಾ, ಹಾ. ಮತ್ತೆ ಡ್ರಿಪ್ ಇರಿಗೇಷನ್ ಮಾಡಿರೋ ಕಾರಣ ಹ್ಮ್. ನಾವೇನ್ ಪದೇ ಓಪನ್ ಮಾಡಿ ಹಾ, ನೀರ್ ಹಾಕ್ಬೇಕು ಅನ್ನೋ ಹಾಕ್ಬೇಕಾಗಿಲ್ಲ. ಅವಶ್ಯಕತೆ ಇಲ್ಲ. Correct. ಅದೆಲ್ಲ ಅಡ್ವಾಂಟೇಜ್. ನಮ್ಗೆ ಮ್ಯಾನ್ ಪವರ್ ಉಳಿಯತ್ತೆ. ಈಗ ಇದೆಲ್ಲ ನೋಡಿ, ನಾವೆಲ್ಲ ಕೆಲ್ಸದವ್ರು ಇಲ್ಲ ನಮಗೆ, ಹ್ಮ್. ನಾವೇ ಕೆಲಸ ಮಾಡೋದು. ಹ್ಮ್, ಹ್ಮ್, ಹಾಗೆ ನಮ್ಗೆ ಕ್ಲಿನಿಕ್ ಎಲ್ಲ ಮುಗ್ದು ಮಿಕ್ಕಿದ ಟೈಮಲ್ಲಿ ಮಾಡೋದು. ಹ್ಮ್, ಹ್ಮ್. ಹಾಗೆ ದಿನಾ ಬಂದು ನೀರ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಇಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಎಲ್ಲ ಮಾಡಿದೀವಿ. ಮತ್ತೆ ಅದು ನಾವು ನಿಮ್ಗೆಲ್ಲ ಗೊತ್ತಿರೋಂಗೆ ಮಾಮೂಲಿ ಅದು. ಹಾ. ಎಲ್ಲ ಮನೇಲಿ ಮಾಮೂಲಿ ಬೆಳೆಯುವಂತದ್ದು ಹೀರೆ. ಕರೆಕ್ಟ್. ಈ ಶೀಟು ಹ್ಮ್. ಮತ್ತೆ ಈ ಕಡ್ಡಿ ಇದೆಯಲ್ಲ,
ಇದು ಯಾವ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ? ಇದು ಇಫ್ಕೋ ಅಂತ ಒಂದು ಕಂಪನಿ ಇದೆ ಹಾ. ಆನ್ಲೈನ್, ಕೃಷಿಕರದೇ ಒಂದು ಹಾ. ಅದು ಆನ್ಲೈನ್ ಸಿಗತ್ತೆ. ಹಾ. ಈ ಸ್ಟಿಕ್ ಅಲ್ಲ ನೀವು ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಹಾ. ನಿಮ್ಗೆ ಅದು ಆಲ್ಮೋಸ್ಟ್ ಲೈಫ್ ಲಾಂಗ್ ಬರುತ್ತೆ, ಏನೂ ಆಗೋದಿಲ್ಲ. ಹಾ. ಮತ್ತೆ ಇದು ಕವರ್ ಏನಿದೆ ಹಾ. ಇದು ದೊಡ್ಡ ರೋಲ್ 3,000 ರೂಪಾಯಿ ಬರುತ್ತೆ. ಹಾ. ನಮಗೆ ಅದು ಸಾಮಾನ್ಯ ಸಣ್ಣ ಕೃಷಿಕರಿಗೆಲ್ಲ ಹಾ. 3-4 ವರ್ಷ ಬರುತ್ತೆ ನಮಗೆ. ಅಲ್ವಾ? ಒಂದು ಸೀಸನ್ಗೆ ಆಗತ್ತೆ, ಆಮೇಲೆ ಹರಿದು ಹೋಗುತ್ತೆ, ಹಾ. ಬೇರೆ ಉಪಯೋಗಿಸಬಹುದು. ಬಟ್ ನಮಗೆ ಅದು 3,000 ರೂಪಾಯಿ ಹ್ಮ್. ಈ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಸ್ಪ್ರೇ ಮಾಡಿ ಅದನ್ನೆಲ್ಲ ತಿನ್ನೋದಕ್ಕಿಂತ ಹೌದು. ಇಂತ ಕ್ರಾಪ್ ಕವರ್ಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಹಾ. ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಹಾ. ನಮ್ಗೆ ನೋಡಿ ಗಿಡ ನೋಡುವಾಗ್ಲೂ ಎಷ್ಟು ಖುಷಿ ಆಗತ್ತೆ. ಒಂದು ಅದ್ರಲ್ಲಿ ಹುಳ ಇಲ್ಲ, ಏನು ಇಲ್ಲ, ಹೌದು. ಒಂದು ಬೆಳೆಸಿದಕ್ಕೂ ಹೌದು. ಒಂದು ಖುಷಿ ಆಗತ್ತೆ ನಮ್ಗೆ. ನೋಡಿ, ಇದು ಈಗ ಜೀವಾಮೃತ ಇಲ್ಲಿ ಮಾಡೋದು. ಹ್ಮ್. ನಾವು ಈ ಡ್ರಮ್ ಅಲ್ಲಿ, ಇದು 200 ಲೀಟರ್ಸ್ ಡ್ರಮ್, ಇದ್ರಲ್ಲಿ ನಾವು ಜೀವಾಮೃತ ಮಾಡೋದು. ಇದಕ್ಕೆ ಜೀವಾಮೃತಕ್ಕೆ ಮೇನ್ ಆಗ್ಬೇಕಾಗಿರೋದು ಸೆಗಣಿ ಮತ್ತೆ ಇದು ಗಂಜಲ. ಹ್ಮ್. ಇದು ಸೆಗಣಿ ಮತ್ತೆ ಗಂಜಲ ನಮ್ದೇ ಇಲ್ಲಿ ಫ್ರೆಂಡ್ ಇದ್ದಾರೆ, ಹ್ಮ್. ಅವರು ದೇಸಿ ಹಸು ಎಲ್ಲ ಸಾಕ್ತಾರೆ. ಹ್ಮ್. ಅವರಿಂದ ಹೋಗಿ ತಗೊಂಡ್ ಬರೋದು ನಾವು. ಹ್ಮ್. ತಗೊಂಡ್ ಬಂದು ಇಲ್ಲಿ ಎಲ್ಲ ಜೀವಾಮೃತ ಮಾಡೋದು. ಇದು ಜೀವಾಮೃತ ಮಾಡಿ ಒಂದು 7 days ಅಲ್ಲಿ ನಾವೆಲ್ಲ ತರಕಾರಿಗಳಿಗೆ ಹಾಕ್ಬೇಕು. ಹ್ಮ್. ಇದು ಆಲ್ಟರ್ನೇಟ್ ಆಗಿ ಹಾಕ್ಬೇಕು. ಒಂದ್ಸಲ ಜೀವಾಮೃತ ಹಾಕೋದು, ಒಂದ್ಸಲ ಅಲ್ಲಿ ಎಲೋವೆರಾ ಸಾಯಿಲ್ ಎನ್ಹಾನ್ಸರ್ ಹಾಕೋದು, ಹ್ಮ್. ಒಂದ್ಸಲ ಈ ಹಿಂಡಿಗಳೆಲ್ಲ ಅದನ್ನು ಕೊಳ್ಸಿ, ಅಂದ್ರೆ 3-4 days ಇಟ್ರೆ ಹ್ಮ್. ಅದನ್ನು ಕೊಳ್ಸಿ ಆಮೇಲೆ ಅದು ಹಾಕೋದು. ಹ್ಮ್. ಬೇರೆ ಬೇರೆ ವಿಧ ವಿಧವಾದ ಇದು ಹಾಕಿದ್ರೆ ನಾವು ಗೊಬ್ಬರ ಎಲ್ಲ ಗಿಡಗಳಿಗೆ, ಹ್ಮ್. ಅವರಿಗೂ ಬೇರೆ ಬೇರೆ ಪೋಷಕಾಂಶಗಳು ಸಿಗ್ತದೆ ಬೇರೆ ಬೇರೆ ಇದ್ರಿಂದ. Correct. ಯಾಕಂದ್ರೆ ಒಂದೇ ತರದ್ದು ಹಾಕಿದ್ರೆ ನಮ್ಗೀಗ ದೇಹದಲ್ಲಿ ಹೇಗೆ ಬೋರ್ ಆಗ್ತದೆ ಒಂದೇ ವೆರೈಟಿ ಫುಡ್ ತಿಂದು, ಆ ಗಿಡಗಳಿಗೂ ಹಾಗೇನೆ ಬೇರೆ ಬೇರೆ ತರದ್ದು ಹಾಕಿದ್ರೆ ಅವರು ಚೆನ್ನಾಗಿ ಬೆಳಿತಾರೆ. ಮತ್ತೆ ಇನ್ನೊಂದು ವಿಷಯ, ಡೈಲಿ ಹೋಗಿ ಗಿಡದ ಹತ್ರ ಹೋಗಿ ನೋಡ್ಬೇಕು, ಗಿಡಗಳ ಹತ್ರ ಮಾತಾಡ್ಬೇಕು, ಆಗ್ಲೇ ಗಿಡಗಳನ್ನು ಖುಷಿಯಲ್ಲಿ ಬೆಳಿತಾರೆ. ಕೆಲವು ವಿಶೇಷ ಇದಿದೆಲ್ಲ, ಕೇರಳದಿಂದ ಬಂದಿರೋ ಗಿಡಗಳಿದೆಲ್ಲ, ಅದರದ್ದು ಭಾಷೆ ನಿಮ್ಗೆ ಅರ್ಥ ಆಗ್ತದೆ? ಮಲಯಾಳಂ ಅಲ್ಲ? ಅದ್ರದ್ದು ಭಾಷೆ ಇಮೋಷನ್ಸ್ ಅರ್ಥ ಆಗ್ತದೆ. ಯಾಕಂದ್ರೆ ನಿಮ್ಗೆ ಕೆಲವು ಬೇರೆ ಬೇರೆ ರಾಜ್ಯಗಳದ್ದಿದೆ, ಅಲ್ಲಿ ಲೋಕಲ್ ಭಾಷೆಗಳದೆಲ್ಲ. ಈಗ ಕೈ ತೋಟ ಮಾಡುವಾಗ ತುಂಬಾ ಜನರಿಗೆ ಗ್ರೋ ಬ್ಯಾಗೇ ಬೇಕು, ಅಥವಾ ಯಾರು ಬಂದು ಇಟ್ಟಿಗೆ ಇಟ್ಟು ಕಟ್ಟಬೇಕು, ಸುಮಾರಲ್ಲ ಅವರಿಗೆ ಒಂದು ನೆಗೆಟಿವ್ ಪಾಯಿಂಟ್ಸ್ ಯೋಚನೆ ಮಾಡ್ತಾರೆ. ಈಗ ನೀವು ಇಲ್ಲಿ ನೋಡಿದ್ರೆ ಇದೆಲ್ಲ ಮಣ್ಣಂದು ಇಟ್ಟಿಗೆಗಳು, ನಾವು ಕಾಂಪೌಂಡ್ ತಂದಿದ್ವಿ ಮಾಡ್ಲಿಕ್ಕೆ, ಅದು ಹಾಕಿದ್ದು ಉಳ್ದಿದ್ದು. ಇಲ್ಲಿ ನೋಡಿದ್ರೆ ನೋಡಿ 2 ಕಾಂಕ್ರೀಟ್ ಬ್ಲಾಕ್ಸ್ ಇಟ್ಟಿದೀವಿ, ಆ ಕಡೆ ಕಡಪ ಕಲ್ಲದು ಉಳ್ದಿದ್ದು ಮನೆದು. ಹಾಗೆ ನಾವು ಏನಿದೆ ಇಲ್ಲೂ ಕಡಪ ಕಲ್ಲಿದೆ, ಎಲ್ಲ ಯಾವ್ದು ಉಳ್ದಿದೆ ಸಿಮೆಂಟ್ ಬ್ಲಾಕ್ ಅದನ್ನೇ ಇಟ್ಟು ನಾವು ಒಂದು ರೈಸ್ಡ್ ಬೆಡ್ ಮಾಡಿ, ಈಗ ಇದು ಬದನೆಕಾಯಿ ಗಿಡ ಇಲ್ಲಿ ನೋಡಿ, ಇಲ್ಲಿ ಹರಿವೆ ಎಲ್ಲ ಹಾಕಿದೀವಿ. ಈಗ ಇದೆಲ್ಲ ನಮ್ಗೆ ಮನೆಗೆ ಎಷ್ಟು ಬೇಕಷ್ಟು. ಈಗ ನಿಮ್ಗೆ ಗೊತ್ತಿದೆ ಸೊಪ್ಪೆಲ್ಲ ಬೆಳೆಸ್ಬೇಕಾದ್ರೆ ಎಷ್ಟು ಕೆಮಿಕಲ್ ಹಾಕ್ತಾರೆ ಅಂತ. ನಾವು ಸೊಪ್ಪು ಒಳ್ಳೇದಂತ ತಿನ್ನೋದು, ಡಾಕ್ಟರ್ ಹೇಳ್ತೀವಿ, ನಾವು ಪೇಷಂಟ್ ತಿಂತಾರೆ. ಬಟ್ ಅದ್ರ ಜೊತೆ ಬರುವಂತ ಕೆಮಿಕಲ್ಸ್ ಎಷ್ಟು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅದು ನಮ್ಗೆ ಡಾಕ್ಟರ್ಗಳಿಗೆ ಗೊತ್ತು. ಬಟ್ ಏನ್ ಮಾಡೋದು, ಇರೋದ್ರಲ್ಲಿ ಒಳ್ಳೆ ತಿನ್ನಿ ಅಂತ ನಾವು ಹೇಳ್ತೇವೆ. ಬಟ್ ಈ ತರ ಮನೇಲಿ ಬೆಳೆಸಿದಾಗ ನೋಡಿ ಎಷ್ಟು ಜಾಗ ಬೇಕು ಇದಕ್ಕೆ. ಈಗ ಇಲ್ಲಿ ಒಂದು ರೈಸ್ಡ್ ಬೆಡ್ ನೋಡ್ಬೋದು, ಎಲ್ರ ಮನೇಲಿ ಈ ತರ ಕಾಂಪೌಂಡ್ ಪಕ್ಕ ಬೇಕಾದಷ್ಟು ಜಾಗ ಇರತ್ತೆ. ಒಂದು ಈ ಇಟ್ಟಿಗೆಗಳೆಲ್ಲ ಇಟ್ರೆ ಇಂತ ಇಷ್ಟು ಜಾಗ ಇದ್ರೆ ಮನೆಗ್ ಬೇಕಾದಷ್ಟು ತರಕಾರಿ ಬೆಳೆಸಬಹುದು, ಮನೆ ಬೇಕಾದಷ್ಟು ಬೆಳೆಸಬಹುದಲ್ಲ? ಓ ಎಸ್, ಕರೆಕ್ಟ್. ಇದು ನೋಡಿ ಮಜ್ಜಿಗೆ ಸೊಪ್ಪು ಅಂತ, ಮಜ್ಜಿಗೆ ಕೊತ್ತಂಬರಿ ಸೊಪ್ಪು ಅಂತ, ಅದು ಎಲೆ ಕೊತ್ತಂಬರಿ ಸೊಪ್ಪು ಪರಿಮಳ. ಈಗ ನಾವು ಈ ಮಜ್ಜಿಗೆ ಎಲ್ಲ ಮಾಡಿದಾಗ ಬಹಳ ಉಪಯೋಗ. ನಾನು ಮೊನ್ನೆ ನಾರ್ತ್ ಈಸ್ಟ್ ಕಡೆಗೆ ಹೋಗಿದ್ದೆ, ನಾಗಾಲ್ಯಾಂಡ್, ಮಣಿಪುರ ಎಲ್ಲ ಪ್ರವಾಸಕ್ಕೆ ಹೋಗಿದ್ದು ಸಾವಯವ ಕೃಷಿ. ಅಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲಿ, ಸಿಟಿಗಳಲ್ಲಿ ಬಿಗ್ ಬಜಾರ್ ಅಂತ ಮಾರ್ಕೆಟ್ ಅಲ್ಲಿ ಇದನ್ನು ಮಾತ್ರ ಉಪಯೋಗ ಮಾಡೋದು. ಆ ಕೊತ್ತಂಬರಿ ಸೊಪ್ಪು ಇನ್ನೂ ಹೋಗಿಲ್ಲ, ಹೌದು, ಕೆಮಿಕಲ್ ಯೂಸ್ ಮಾಡೋದು. ಇಲ್ಲೂ ನೋಡಿ ಎಷ್ಟು ಚಿಕ್ಕ ಜಾಗ, ನಾವು ಸುಮ್ಮನೆ ಒಂದು ಕುಂಬಳಕಾಯಿ ಗಿಡ ಹಾಕಿದ್ವಿ, ನೋಡಿದ್ರೆ ನೋಡಿ 5-6 ಕುಂಬಳಕಾಯಿ ಆಗಿದೆ ನಮ್ಗೆ ಇಲ್ಲೆಲ್ಲ. ನೋಡಿ ಎಷ್ಟು ನಮ್ಗೆ ಇದೆಲ್ಲ ಏನೇ ಇನ್ವೆಸ್ಟ್ಮೆಂಟೇ ಇಲ್ಲ. ಜನರಿಗೆ ಅನ್ಸತ್ತೆ ಏನಾರು ಕೃಷಿ ಮಾಡ್ಬೇಕಾದ್ರೆ ತುಂಬಾ ಖರ್ಚು ಅಂತ. ನೋಡಿ ಒಂದು ಗಿಡ ಹಾಕಿ ಬಿಟ್ಟಿದೀವಿ ಅಲ್ವಾ, ಇಷ್ಟು ಜಾಗ. ಆಕ್ಚುಲಿ ನಾವು ಇದೇನು ಉಪಯೋಗಿಸೋದಿಲ್ಲ, ಹಾಕಿಟ್ಟಿದೀವಿ, ನೋಡಿ ಮೇಲಕ್ಕೆ ಹೋಗ್ತಾ ಇದೆ, ಕುಂಬಳಕಾಯಿ ಆಗತ್ತೆ, ಒಳ್ಳೆ ಅಡಿಗೆ ಪದಾರ್ಥ ಮಾಡಿ ಒಳ್ಳೆ ಕುಂಬಳಕಾಯಿ ಇದು ಚೆನ್ನಾಗತ್ತೆ. ಕರೆಕ್ಟ್. ಮತ್ತೆ ಬೀಜ ಮಾಡೋಕೆ ಇದು ಸುಲಭ, ಯಾಕಂದ್ರೆ ಬೆಳೆದಿರೋದು ಸಿಗತ್ತೆ ಪೇಟೆ. ಹೌದು, ಅವ್ರ ಹತ್ರ ಕೇಳಿದ್ರೆ ಒಂದು ಕೊಡ್ತಾರೆ, ಒಳ್ಳೆ ಬೆಳೆದಿದ್ದು ಕೊಡಿ ಅಂತ ಹೇಳಿದ್ರೆ ಹಾಕಿದ್ರೆ ಆಯ್ತು. ಅದಕ್ಕೇನು ಇಲ್ಲ. ಇಲ್ಲಿ ನೋಡಿ ಬಟ್ಟೆ ಒಗ್ದಿದ್ದೆಲ್ಲ ನೀರು ಹೋಗ್ತಾ ಇರತ್ತೆ, ಓವರ್ಫ್ಲೋ ಆಗಿ ಟ್ಯಾಂಕ್ ನೀರು ಹೋಗತ್ತೆ, ಏನ್ ತುಂಬಾ ಕೆಲ್ಸನೂ ಇಲ್ಲ, ಏನು ಹಾಕಿಲ್ಲ ಅದಕ್ಕೆ. ನೀವು ಅದು ಭೂಮಿಗೆ ಸೆಟ್ ಮಾಡ್ತಿರಲ್ಲ, ಅದನ್ನ ಏನು ಹಾಕಿಲ್ಲ ಇದಕ್ಕೆಲ್ಲ ನ್ಯಾಚುರಲ್ ಆಗಿ ಬಂದಿರೋದು ಇದು. ಕರೆಕ್ಟ್ ಕರೆಕ್ಟ್.